ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವರ ನಾಡು ಅಂತ ಕರೆಸಿಕೊಳ್ಳುವ ಕೇರಳದಲ್ಲಿ ಏಪ್ರಿಲ್ 9ನೇ ತಾರೀಕಿಗೆ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲೇ ಸಮೀಕ್ಷೆ ಒಂದು ಹೊರಬಿದ್ದಿದೆ. ಏನು ಹೇಳ್ತಾ ಇದೆ ಸಮೀಕ್ಷೆ? ಯಾವ್ಯಾವ ಪಾರ್ಟಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಈ ಸಮೀಕ್ಷೆಯಲ್ಲಿ ಕೊಡಲಾಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಮೀಕ್ಷೆ ಹೊರಬಿದ್ದಿರೋದು ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳು ನೋಡ್ತಾ ಹೋಗೋದಾದರೆ, ಮೈತ್ರಿಕೂಟ ಅಥವಾ ಪಕ್ಷಕ್ಕೆ, ಅದು UDF ಆಗಿರ್ಬೋದು, LDF ಆಗಿರ್ಬೋದು, ಯಾರಿಗೆ ಎಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, UDFಗೆ 76ರಿಂದ 85 ಸ್ಥಾನಗಳು ಬರ್ಬೋದು ಅಂತ, ಸ್ಥಾನಗಳ ಅಂದಾಜು 76ರಿಂದ 85 ಬರಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. UDFಗೆ ಅವರ ಮತ ಪ್ರಮಾಣ 42ರಿಂದ 44ರಷ್ಟು ಮತಗಳಿಕೆಯನ್ನು ಕೇರಳದಲ್ಲಿ ಅವರು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಬಹುದು ಅಂತ. ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಇದು. ಇನ್ನು LDF ಕಮ್ಯುನಿಸ್ಟ್ ಪಾರ್ಟಿ CPIM ಅಂದರೆ ಏನು ವಿಜಯನ್ ಇದ್ದಾರೆ ಅವರ ಪಾರ್ಟಿ 55ರಿಂದ 60 ಸ್ಥಾನವನ್ನು ಅವರು ಪಡೆದುಕೊಳ್ಬೋದು. 37ರಷ್ಟು ಅವರಿಗೆ ಓಟ್ ಬರ್ಬೋದು, 37ರಿಂದ 39 ಅಂತ. ಇನ್ನು BJP ನೇತೃತ್ವದ NDA ಮೈತ್ರಿಕೂಟಕ್ಕೆ 13ರಿಂದ 14ರಷ್ಟು 13.5ರಿಂದ 14.8ರಷ್ಟು ಮತಗಳಿಕೆ ಆಗ್ಬೋದು. 1ರಿಂದ 3 ಸ್ಥಾನಗಳನ್ನು NDA ಅವರು ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಇತರರು 2ರಿಂದ 2.5ರಷ್ಟು ಮತಗಳನ್ನು ಪಡೆದುಕೊಂಡ್ರೆ ಅವರು ಗಳಿಸುವಂತಹ ಸ್ಥಾನಗಳು ಶೂನ್ಯ ಅಂತ ಹೇಳ್ತಾ ಇರೋದು. ಇದರ ಜೊತೆಗೆ ಸಮೀಕ್ಷೆಯಲ್ಲಿ UDF ಪರ ಅಲೆಗೆ ಕಾರಣ ಏನು, ಇದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 10 ವರ್ಷಗಳ ಆಡಳಿತ ವಿರೋಧಿ ಅಲೆ ಇದೆ. ಬಿಕಾಸ್ ಕೇರಳ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ 1977ರಿಂದ 2021ರ ತನಕವೂ ಕೂಡ ಯಾವುದೇ ಪಾರ್ಟಿ ಒಮ್ಮೆ ಅಧಿಕಾರಕ್ಕೆ ಬಂದು ಮರನೇ ಅಂದರೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಆದರೆ 2016ರಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಒನ್ಸ್ ಅಗೇನ್ 2021ರಲ್ಲೂ ಕೂಡ ಅಧಿಕಾರಕ್ಕೆ ಬಂದಿತ್ತು. 10 ವರ್ಷ ಅಧಿಕಾರದಲ್ಲಿದ್ದಾರೆ. ಅವರಿಗೆ ಒಂದು ಸ್ವಲ್ಪ ವಿರೋಧಿ ಅಲೆ ಇದೆ ಎನ್ನುವಂತಹ ಸುದ್ದಿ ಇದೆ. ಇದರ ಜೊತೆಗೆ ಪ್ರಮುಖ ಸಮಸ್ಯೆಗಳಿದೆ, ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದೆ, ಅಲ್ಪಸಂಖ್ಯಾತ ಮತಗಳ ಧ್ರುವೀಕರಣ ಆಗ್ಬೋದು ಅಂತ, ಅದು ಕಾಂಗ್ರೆಸ್ ಮತ್ತು ಇದರ ಜೊತೆಗೆ ಎಡಪಕ್ಷಗಳ ನಡುವೆ ಆಗ್ಬೋದು ಅಂತ. ಮತ್ತೊಂದು ಕಡೆ ಕ್ರಿಶ್ಚಿಯನ್ ಸಮುದಾಯದ ಮತಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಹೋಗಿತ್ತು. ಆದರೆ ಈ ಬಾರಿ ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಿಶ್ಚಿಯನ್ರು ಯಾವ ಕಡೆ ಹೋಗ್ತಾರೆ? ಯಾಕೆಂದರೆ ಕೇರಳದ ಮಧ್ಯಭಾಗದಲ್ಲಿ ಕ್ರಿಶ್ಚಿಯನ್ರಿದ್ದರೆ ಕೇರಳದ ಉತ್ತರ ಭಾಗದಲ್ಲಿ ಮುಸ್ಲಿಮರ ಓಟ್ಗಳು ಜಾಸ್ತಿ ಇದೆ. ಮುಸ್ಲಿಂ ಓಟ್ಗಳನ್ನು ಎಡಪಕ್ಷಗಳು ಮತ್ತು ಅದರ ಜೊತೆ ಕಾಂಗ್ರೆಸ್ ಜೊತೆಗೂ ಕೂಡ ಹಂಚಿಕೆ ಆಗ್ತಾ ಇತ್ತು. ಆದರೆ ಈ ಬಾರಿ ಅದು ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಜಾತಿ ಧರ್ಮ ಮೀರಿದಂಥ ಬದಲಾವಣೆ ಇದೆ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಮತಗಳು ಕೂಡ ಸದ್ಯಕ್ಕಿರುವಂಥದ್ದು. ಹಾಗಾದರೆ CM ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಸಮೀಕ್ಷೆ ಒಂದು ವರದಿ ಕೊಟ್ಟಿದೆ. ರಮೇಶ್ ಚೆನ್ನಿಚತ್ತಲ್ ಇವ್ರ ಬಗ್ಗೆ, ಇವರು ಮುಖ್ಯಮಂತ್ರಿ ಆಗಬೇಕು ಅಂತ 24%. ಇವರು ಹಿಂದೆ ಗೃಹ ಸಚಿವರಾಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. 4 ಬಾರಿ ಇವರು MP ಕೂಡ ಆಗಿದ್ದರು, ಸಂಸದರಾಗಿದ್ದರು, KPCC ಅಧ್ಯಕ್ಷರಾಗಿ 9 ವರ್ಷ ಕೆಲಸ ಮಾಡಿದ್ದಾರೆ. ಎರಡನೇದು ಪಿಣರಾಯಿ ವಿಜಯನ್ ಅವರ ಹೆಸರಿದೆ. 2 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದರೆ ಒನ್ಸ್ ಅಗೇನ್ ಅವ್ರ ಬಗ್ಗೆ 2ನೇ ಸ್ಥಾನದಲ್ಲೇ ಅವರಿದ್ದಾರೆ. VD ಸತೀಶನ್ UDF ಇಂದ ಇರೋರು 5 ಬಾರಿ ಶಾಸಕರಾಗಿದ್ದಾರೆ. 2021ರಿಂದ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸವನ್ನು ಮಾಡಿದರು. 3ನೇದು KK ಶೈಲಜಾ LDFನಿಂದ. ಇವರಿಗೆ ಟೀಚರ್ ಶೈಲಜಾ ಅಂತ ಕರೀತಾರೆ. ಬಿಕಾಸ್ ಇವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ಟೀಚರ್ ಆಗಿ ಏನೋ ವರ್ಕ್ ಮಾಡ್ತಾ ಇದ್ರು, ಹೀಗಾಗಿ ಇವರಿಗೆ ಟೀಚರ್ ಶೈಲಜಾ ಅಂತ ಕರೀತಾರೆ. ಕೇರಳ ರಾಜಕಾರಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು, ಅಂದರೆ 60,000 ಮತಗಳ ಅಂತರದಲ್ಲಿ ಗೆಲ್ಲುವ ಮೂಲಕ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಂತಹ ವ್ಯಕ್ತಿ ಶೈಲಜಾ. ಹೀಗಾಗಿ ಅವರ ಹೆಸರು ಕೂಡ ಇದೆ. ಶಶಿ ತರೂರ್ ಅವರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು. ಅದಾದ ನಂತರ 2009ರಿಂದ ಇಲ್ಲಿವರೆಗೂ ಸಂಸದರಾಗಿ ಆಯ್ಕೆ ಆಗಿದ್ರೆ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಕೇರಳದ್ದಾಯಿತು, ನಮ್ಮದೇ ಕರ್ನಾಟಕದ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಇದೆ. ಹಾಗಾದರೆ ದಾವಣಗೆರೆಯಲ್ಲಿ ಏನು ಲೆಕ್ಕಾಚಾರಗಳಾಗ್ತಾ ಇದೆ, ಯಾರು ಗೆಲ್ಲಬಹುದು, ಏನು ಎತ್ತ ಅಂತ? ಕಾಂಗ್ರೆಸ್ಗೆ ಪ್ಲಸ್ ಮತ್ತು ಮೈನಸ್ ಏನು? ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಪಾರಂಪರಿಕ ಮತ ಬ್ಯಾಂಕ್ ಇದೆ. ಅಂದರೆ 2008ರಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪನವರಿಗೆ ಅವರೆಲ್ಲ ಓಟ್ ಹಾಕ್ತಾ ಬರುತ್ತಾ ಇರೋದನ್ನು ನೋಡಿದ್ದೇವೆ. ಮೇಲ್ನೋಟಕ್ಕೆ ಮುಸ್ಲಿಂ ಈ ಬಂಡಾಯ ಏನಿದೆ ಅದು ಶಮನ ಆದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಪೈಲ್ವಾನ್ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಕಾಂಗ್ರೆಸ್ ಮುಖಂಡಗಳೇನು ನಾಮಿನೇಷನ್ ಬಂದಿದ್ರು ಅವರೆಲ್ಲರನ್ನು ಕೂಡ ತಣಿಸುವ ಪ್ರಯತ್ನವನ್ನು ಮಾಡಿದೆ. ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಿದೆ, ಒಳಗಡೆ ಗೊತ್ತಿಲ್ಲ. ಮುಂದೆ ಸಾದಿಕ್ ಪೈಲ್ವಾನ್ ಸಮಾಧಾನವಾಗಿದ್ದರೂ ಕೂಡ SDPI ಅವರೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ ಮುಸ್ಲಿಮಿಂದ. ಅದರ ಜೊತೆಗೆ 13 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳು ಕೂಡ ಚುನಾವಣೆಯಲ್ಲಿದ್ದಾರೆ. ಹಿಂದೆ 1983 ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು. ಏನು ಬೆಳವಣಿಗೆಗಳಾಗಿತ್ತು?
ಕೇಶವಮೂರ್ತಿ ಅಂತ, ನಾಗಮ್ಮ ಕೇಶವಮೂರ್ತಿ ಅಂತ ಒಬ್ಬರು ಚುನಾವಣೆಯಲ್ಲಿ ಇದ್ರು, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋದಕ್ಕಾಗಿ ಮುಸ್ಲಿಂ ಅಭ್ಯರ್ಥಿಯಾಗಿ ಒಬ್ಬರು ಎಚ್ ಮೊಹಮ್ಮದ್ ಇಕ್ಬಾಲ್ ಸಾಬ್ ಅಂತ ಚುನಾವಣಾ ಕಣಕ್ಕೆ ನಿಂತಿದ್ರು. ಮುಸ್ಲಿಂ ಟಿಕೆಟ್ ಸಿಕ್ಕಿರಲಿಲ್ಲ ಅವರಿಗೆ ಕಾಂಗ್ರೆಸ್ನಿಂದ. ಹೀಗಾಗಿ ಅವರು ಪಕ್ಷೇತರಾಗಿ ನಿಂತಿದ್ರು. ಆ ಪಕ್ಷೇತರಾಗಿ ನಿಂತು 17,000 ಮತಗಳನ್ನು ಪಡೆದುಕೊಂಡಿದ್ದಕ್ಕೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅವತ್ತು ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ದಾವಣಗೆರೆಯಲ್ಲಿ ಆಗಿತ್ತು. ಈ ಬಾರಿ ಏನಾಗುತ್ತೆ ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗಾದರೆ ಬಿಜೆಪಿಗೆ ಏನು ಪ್ಲಸ್ ಪಾಯಿಂಟ್ ಇದೆ? ಬಿಜೆಪಿಗೆ ವರದಾನ ಏನಿದೆ ದಾವಣಗೆರೆಯಲ್ಲಿ? ಬಿಜೆಪಿ ತಂತ್ರಗಾರಿಕೆ, ಸಾಮಾನ್ಯ ಕಾರ್ಯಕರ್ತರಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ, ಒಂದು ಅನುಕಂಪ ಇದೆ. ಬಿಜೆಪಿಯವರು ಅಲ್ಲಿ ಗೆಲ್ತಾ ಇಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಅಹಿಂದ ಮತಗಳ ಮೇಲೆ ಅವರೆಲ್ಲ ಕಣ್ಣಿಟ್ಟಿದ್ದಾರೆ. ಎಸ್ ಟಿ ಸಮುದಾಯಕ್ಕೆ ಸೇರಿರುವಂಥ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲಿ ಬಣ ರಾಜಕಾರಣ ಇತ್ತು, ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಗೂ ಕೂಡ ತನ್ನ ಅಭ್ಯರ್ಥಿಯನ್ನು ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಅಜಯನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರು, ಈ ಬಾರಿ ಮತ್ತೊಬ್ಬರಿಗೆ ಅವರು ಟಿಕೆಟನ್ನು ಕೊಡ್ತಿದ್ದಾರೆ. ಇದು ಕೂಡ ಮೈನಸ್ ಆಗ್ಬೋದು ಬಿಜೆಪಿಗೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆ ಕುಟುಂಬ ರಾಜಕಾರಣದ ಬಗ್ಗೆ, ಅಂದರೆ ಎಸ್ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರೆ, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ MP ಇದ್ದಾರೆ, ಇದೀಗ ಮತ್ತೆ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಕುಟುಂಬ ರಾಜಕಾರಣಕ್ಕೆ ಹೋಗ್ತಿದ್ದಾರೆ ಅಂತ. ಹಾಗಾದರೆ ದಾವಣಗೆರೆಯಲ್ಲಿ ಜಾತಿ ಲೆಕ್ಕಾಚಾರ ಹೆಂಗಿದೆ ನೋಡ್ತಾ ಹೋಗೋದಾದರೆ, ಮುಸ್ಲಿಂ ಸಮುದಾಯ ಶೇಕಡ 40ರಷ್ಟಿದೆ. ಅಂದರೆ 40ರಷ್ಟು ಅಂತ ಹೇಳಿದರೆ 80,000 ಮತಗಳು ಅವ್ರದ್ದೇ ಇದೆ ಅಂತ ಹೇಳ್ತಾರೆ. ವೀರಶೈವ ಲಿಂಗಾಯತ 35,000. ಸಮತ್ ಶಾಮನೂರು ಕೂಡ ಲಿಂಗಾಯತ ಸಮುದಾಯದ ನಾಯಕ, ಇದನ್ನು ನಾವು ಗಮನಿಸಬೇಕು. ಇತರೆ ದಲಿತ ಹಾಗೂ 25,000 ಮತಗಳು ಅಂತ ಹೇಳ್ತಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 2,32,564 ಇದೆ. ಪುರುಷರು ಅದರಲ್ಲಿ 1,14,165, ಮಹಿಳೆಯರು 1,18,355 ಇದ್ದಾರೆ. ತೃತೀಯ ಲಿಂಗಿಗಳು 44, ಯುವ ಮತದಾರರು 2,704 ಅಂತ ಹೇಳ್ತಾರೆ. ಅಂದರೆ 85ಕ್ಕಿಂತ ಅಧಿಕ ವಯಸ್ಸಿರೋರು 2,157 ಅಂತ ಹೇಳ್ತಿದ್ದಾರೆ.